ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬನ್ನಿ. ಏನಿಲ್ಲ, ನಮ್ಮ ಕಡೆಯೂ ಮಾರ್ಲಮ್ಮಿ ಹಬ್ಬ ಅಂದರೆ ಪಿತೃಪಕ್ಷ ಅಂತ ಏನು ಹೇಳ್ತಾರೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ತಿಂಡಿಗಳನ್ನೆಲ್ಲ ಮಾಡಬೇಕಲ್ಲ, ರೆಡಿ ಮಾಡ್ಕೊಳ್ಳೋಣ. ಇನ್ನು 3 ದಿನ ಉಳಿದಿರೋದು ಅಂದ್ಬಿಟ್ಟು ಅಮ್ಮ ಕೂತ್ಕೊಂಡು ಮಾಡ್ಕೊಳ್ತಾಯಿದ್ರು. ಅಂದರೆ ಹುಡುಗಿರನ್ನ ಕರ್ಕೊಂಡು ಚಕ್ಲಿನೇ ಪಿಟ್ಟು ಫಸ್ಟ್ ಡೇ ಮಾಡಿಕೊಂಡ್ರು, ಸೆಕೆಂಡ್ ಡೇ ಕಜ್ಜಾಯ ಮಾಡ್ಕೊತಿದ್ದಾರೆ. ಏನಪ್ಪ ಅವ್ರು ಅತ್ತೆ ಮಾಡ್ತಿದ್ದಾರೆ, ಇವರು ವೀಡಿಯೋ ಮಾಡ್ತಿದ್ದಾರೆ ಅಂತ ನೀವೇನು ಬೈಕೋಬೋದೇನೋ, ಬಟ್ ನಾವು ಮಾಡೋ ಥರ ಇರಲಿಲ್ಲ. ಸೊ ಹಾಗಾಗಿ ಅಮ್ಮನೇ ಮಾಡ್ಕೋತಾಯಿದ್ರು. ಇವತ್ತು ಮಾಡ್ಕೊಳ್ಳಿ ಕಜ್ಜಾಯ ಒಂದು, ನೆಕ್ಸ್ಟ್ ಡೇ ಎಲ್ಲ ಮಾಡ್ಕೊಳ್ಳೋಣ ಅಂತ ನಾನೇ ಹೇಳಿದ್ದೆ. ಸೊ ಹಾಗಾಗಿ ಅಮ್ಮ ಕಜ್ಜಾಯ ಮಾಡ್ಕೋತಿದ್ದಾರೆ. ನೆಕ್ಸ್ಟ್ ಡೇ ಎಲ್ಲ ಮಾಡೋಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ವಿ. ಅಂದರೆ ಇನ್ನು ಕೈ ಕಜ್ಜಾಯ ಚಕ್ಲಿ ನಿಪ್ಪಿಟ್ಟು ಅಷ್ಟೇ ಆಗಿತ್ತು, ಬೇರೆದೆಲ್ಲ ನೆಕ್ಸ್ಟ್ ಡೇ ಮಾಡಬೇಕಿತ್ತು. ಅಷ್ಟರಲ್ಲಿ ಮಗಳು ಹುಷಾರು ತಪ್ಪಿದ್ಲು. ಅಂದರೆ ತುಂಬಾ ಭಯ ಆಗ್ಬಿಟ್ಟಿತ್ತು ನಮಗಂತೂ. ಜಾಸ್ತಿ ಕೋಲ್ಡು ಕೂಡ ಆಗಿತ್ತು, ಕೆಮ್ತಾ ಇದ್ಲು. ಹಾಗೆ ಮೋಷನ್ ಮಾಡಿದ್ರೆ ಬ್ಲಡ್ಡೇ ಬರ್ತಿತ್ತು. ತುಂಬಾ ಭಯ ಪಟ್ಕೊಂಡು ಹಬ್ಬ ಹೆಂಗಾರ ಮಾಡ್ಕೊಂಡ್ರೆ ಆಯಿತು, ಫಸ್ಟ್ ಮಗುನ ಹಾಸ್ಪಿಟಲಿಗೆ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡೋದ್ವಿ. ನೋಡ್ತಿರು ನೀವು ಬೇಕಾದರೆ ಹಿಂಗೆ ಕೆಮ್ತಾ ಇದ್ದಾಳೆ ಅಂತ. ಅಷ್ಟು ಇದ್ದಿದ್ರೂ ಅವಳ ಆಟ ನೋಡ್ತಿರ್ಬೇಕು, ತುಂಟಾಟ ಎಷ್ಟು ಚೆನ್ನಾಗಿದೆ. ಅಂದರೆ ಇದರಲ್ಲಿ ಮುಖ ಮುಚ್ಕೊಳ್ಳೋದು, ತೆಗಿಯೋದು, ಆಡೋದು ತುಂಬಾ ಕ್ಯೂಟಾಗಿ ಆಡ್ತಿದ್ಲು. ಈ ಮಕ್ಕಳು ಆಡೋದೇ ಒಂಥರ ಚೆಂದ ಅಲ್ವಾ, ನಮಗಂತೂ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ. ಫೈನಲಿ ಹಾಸ್ಪಿಟಲ್ ರೀಚ್ ಆದ್ವಿ. ನೋಡ್ತಿರ್ಬೋದು ಯಾವ ಹಾಸ್ಪಿಟಲ್ ಅಂತ ತುಂಬ ಜನ ಗೆಸ್ ಮಾಡಿರ್ತೀರ ಅನ್ಕೋತೀನಿ. ಇದು ಬಿಲ್ಡಿಂಗ್ ನೋಡಿದ್ರೆ ಇದು ಜಿಲ್ಲಾ ಹಾಸ್ಪಿಟಲ್ ಮಂಡ್ಯ ಮಿಮ್ಸ್ ಅಂತ ಹೇಳ್ತಾರೆ. ಈ ಡೆಲಿವರಿ ಕೂಡ ನಂದು ಇಲ್ಲೇ ಆಗಿರೋದ್ರಿಂದ ಸೊ ಇಲ್ಲೇ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂದರೆ ನೆಗಡಿ ಕೆಮ್ಮು ಆಗಿದ್ರೆ ಅಲ್ಲೇ ಲೋಕಲಲ್ಲಿ ತೋರಿಸ್ಕೋಬೋದಿತ್ತು. ಬ್ಲಡ್ ಕೂಡ ಮಾಡ್ತಿದ್ಲಲ್ಲ ಮೋಷನಲ್ಲಿ. ಸೊ ಹಾಗಾಗಿ ಎಲ್ಲ ಥರ ಸ್ಪೆಷಲಿಟಿ ಇರ್ತಾರೆ, ಒಬ್ರಲ್ಲೊಬ್ರು ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ಪಾಪುದು ಡೀಟೇಲ್ಸ್ ಎಲ್ಲ ಬರ್ಸ್ಬೇಕಲ್ಲ, ಸೊ ಹಾಗಾಗಿ ಕ್ಯೂ ನಿಂತಿದ್ದಾರೆ. ಅಲ್ಲೂ ಕೂಡ ಅವ್ರ ಅಪ್ಪ ಅವಳನ್ನ ಏನು ಮುದ್ದು ಮಾಡ್ತಾ ಇದ್ದಾರೆ, ನೋಡ್ತಿರ್ಬೋದು ನೀವು ಬೇಕಾದರೆ. ಫೈನಲಿ ತೋರಿಸ್ಕೊಂಡು ಬಂದ್ವಿ. ಬಂದು ಇಲ್ಲಿ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೆ. ಅಂದರೆ ಅವ್ರ ಪಪ್ಪ ಗಾಡಿ ಪಾರ್ಕ್ ಮಾಡಿದ್ರು, ತರಕ್ಕೆ ಹೋಗಿದ್ರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಅಂದರೆ ಏನೂ ಇಲ್ಲ, ಕರಳು ಇನ್ಫೆಕ್ಷನ್ಗೆ ಆ ಥರ ಆಗ್ತಿದೆ, ಆಂಟಿಬಯೋಟಿಕ್ ಹಾಕಿ ಅಂದ್ಬಿಟ್ಟು ಆಂಟಿಬಯೋಟಿಕ್ ಎಲ್ಲ ಬರ್ಕೊಟ್ಟಿದ್ರು. ಅಂದರೆ ಅವಳಿಗೆ ಊಟ ಅಂತೇನಿಲ್ಲ, ಊಟ ನಾರ್ಮಲಾಗೆ ಕೊಡ್ತೀವಿ. ಆದರೂ ಯಾಕೆ ಈ ಥರ ಆಯಿತೋ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮಗಿದೇ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಬೇಗ ಬೇರೆ ಬಂದಿದ್ವಿ, ತಿಂಡಿ ಕೂಡ ಮಾಡಿರಲಿಲ್ಲ ಭಯ ಆಗಿ. ಸೊ ಹಾಗೆ ಹೋಟೆಲಲ್ಲಿ ಕೂಡ ತಿಂಡಿ ಮಾಡಿಕೊಂಡು ಅಕ್ಕನೂ ಕೂಡ ಕಾಲ್ ಮಾಡಿ ಕರೆದಿದ್ದೆ, ಈ ಥರ ಪಾಪುಗೆ ಹುಷಾರಿಲ್ಲ, ತಿಂಡಿ ಮಾಡೋಕ್ಕೆ ಬಾ, ನೈಟ್ ಸ್ವಲ್ಪ ಹೆಲ್ಪ್ ಮಾಡಿಕೊಡು ಅಂತ. ನಾವು ಬರೋಷ್ಟರಲ್ಲಿ ಅಕ್ಕ ಕೂಡ ಬಂದಿದ್ಲು. ಅಂದರೆ ಎಲ್ಲ ತಿಂಡಿನೂ ಇವತ್ತೇ ಮಾಡಬೇಕಾಗಿತ್ತು. ಸೊ ಎಲ್ಲ ಮಾಡ್ಕೊಳ್ತಾಯಿದ್ವಿ. ಅಂದರೆ ಸ್ವಲ್ಪನೇ ಮಾಡ್ಕೊಂಡ್ವಿ, ನಾವು ಕೂಡ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಇದು ಮಾಡೋಕ್ಕೆ 10:30 ಆಗೇ ಹೋಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ, ಅಂದರೆ ಹಬ್ಬದ ದಿನದ ವಿಡಿಯೋ. ಹಬ್ಬದ ದಿನ ಬೆಳಗ್ಗೆ ನಾಷ್ಟಕ್ಕೆ ಅಂತ ಬಾತೇನೋ ಮಾಡ್ಕೊಂಡಿದ್ವಿ. ಮಧ್ಯಾಹ್ನ ಎಡೆಗೆ ಮಾಡಬೇಕಲ್ಲ, ಅದನ್ನೆಲ್ಲ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ವಿ. ಒಂದು 3 ಗಂಟೆ ಆಗಿತ್ತು ಸ್ಟಾರ್ಟ್ ಮಾಡೋಷ್ಟರಲ್ಲೇ. ಅಂದರೆ ಇಲ್ಲಿ ಹೊರಗಡೆ ಹಾಲಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಅಲ್ಲಿ ಅಡುಗೆ ಮನೇಲಿ ಚಿಕ್ಕ ಒಲೆ ಬೇಗ ಆಗಲ್ಲ ಅಡುಗೆ ಅಂದ್ಬಿಟ್ಟು ಇಲ್ಲಿ ದೊಡ್ಡಲೆ ಇಟ್ಕೊಂಡು ಹಾಲಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಈ ಹಾಲಲ್ಲೆಲ್ಲ ಅಡುಗೆ ಮಾಡಿ ಎತ್ತಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರೊಳಗೆ ಸಂಜೆ 6 ಗಂಟೆ ಆಗೇ ಹೋಯಿತು. ಟೈಮ್ ಕೂಡ ಆಯಿತು, ಎಡೆ ಕೂಡ ಇಡ್ತಾಯಿದ್ದೀವಿ. ನೋಡ್ತಿರ್ಬೋದು ನೀವು. ನಾವು ಏನೇನು ಅಡುಗೆ ಮಾಡಿದ್ದೀವಿ ಮತ್ತು ತಿಂಡಿ ಮಾಡಿದ್ದೀವೋ ಅದನ್ನು ಬಾಳೆ ಎಲೆ ಮೇಲೆ ಬಡಿಸ್ತಾಯಿದ್ದೀವಿ ಅಂತಷ್ಟೇ. ಅಂದರೆ ನಮ್ಮ ಕಡೆ, ನಮ್ಮ ತಂದೆ ಮನೆ ಕಡೆಯೇ ಬೇರೆ ಥರ ಹಬ್ಬ ಮಾಡ್ತೀವಿ, ಇಲ್ಲೇ ಒಂಥರ ಹಬ್ಬ ಮಾಡ್ತಾರೆ. ಅಂದರೆ ನಮ್ಮ ತಂದೆ ಮನೆ ಕಡೆ ಈ ಥರ ತಿಂಡಿ ಏನೂ ಮಾಡಲ್ಲ, ಜಸ್ಟ್ ಚಿಕನು ಮಟನ್ ಅಷ್ಟೇ ಮಾಡಿಕೊಂಡು ಎಡೆ ಇಡ್ತೀವಿ ಅಷ್ಟೇ. ಇಲ್ಲಿ ಈ ಚಕ್ಲಿ ನಿಪ್ಪಿಟ್ಟು ಕೋಡುಬಳೆ ಉಬ್ಬಿಟ್ಟು ಅಂತ ಎಲ್ಲ ಥರ ತಿಂಡಿನೂ ಮಾಡಿ ಎಡೆ ಇಡ್ತಾರೆ. ಫೈನಲಿ ಈ ಥರ ಇಟ್ಟಿದ್ದೀವಿ, ನೋಡ್ತಿರ್ಬೋದು. ಅಂದರೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಹಬ್ಬ ಕೂಡ ನಾವೇನು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಅಂದರೆ ತುಂಬ ಹತ್ರದ ನಂಟ್ರಿಗೆ ಹೇಳ್ಕೊಂಡು ಮಾಡ್ಕೊಂಡಿದ್ವಿ. ಎಲ್ಲ ಆದಮೇಲೆ ಪೂಜೆ ಮಾಡ್ತಿದ್ದಾಳೆ. ಅಂದರೆ ನನ್ನ ಮಗಳು ಕರ್ಕೊಂಡು ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ರು. ಅವ್ರದ್ದೆಲ್ಲ ಪೂಜೆ ಆದಮೇಲೆ ನಾನು ಕೂಡ ಪೂಜೆ ಮಾಡಿದೆ. ಅಂದರೆ ನಾವು ಈ ಹಬ್ಬ ಮಾಡ್ತಾ ಇರೋದು ಮಾವ ಅವ್ರಿಗೆ, ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಪ್ಪಗೆ ಹಬ್ಬ ಮಾಡ್ತಾ ಇರೋದು. ಎಲ್ಲ ಆಯಿತು, ಪೂಜೆ ಎಲ್ಲ ಮಾಡಾದಮೇಲೆ ಅಂದರೆ ಡೋರ್ ಹಾಕ್ಕೊಂಡು ಹೋಗ್ತಾರಲ್ಲ, ರೂಮಲ್ಲಿ ಎಡೆ ಇಟ್ಟಿದ್ವಿ. ನಾವು ಕೂಡ ಆ ಥರ ಡೋರ್ ಹಾಕ್ಕೊಂಡು ಹೋಗ್ತಾಯಿದ್ವಿ. ಡೋರ್ ಹಾಕ್ಕೊಂಡು ಅರ್ಧ ಗಂಟೆ ಇಲ್ಲ ಒಂದು 10 ನಿಮಿಷ ಹೊರಗಡೆ ಕೂತಿರ್ತೀವಿ. ನೋಡ್ತಿರ್ಬೋದು ನೀವು ಕೂಡ. ಇವಾಗ ಒಂದು 10 ನಿಮಿಷ ಆದಮೇಲೆ ಆ ಡೋರ್ ಏನಿದೆ, ಆ ಡೋರ್ನ ಒಂದು 2-3 ಸಲ ತಟ್ಟಿ ಒಳಗಡೆ ಹೋಗೋದು. ಡೋರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಆ ಥರ ಪದ್ಧತಿ ಇಲ್ಲಿ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ. ಇಲ್ಲಿ ಈ ಥರ ಪದ್ಧತಿ ಇದೆ. ನಿಮ್ಮ ಕಡೆ ಯಾವ ಥರ ಇದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ಇಲ್ಲಿ ಕೂಡ ಹೋಗಿ ಮತ್ತೆ ನೆಕ್ಸ್ಟು ಇವಾಗ ಒಂದು 10 ನಿಮಿಷಕ್ಕೆ ಮೊದಲೇ ಪೂಜೆ ಮಾಡಿದ್ವಿ ಅಲ್ವಾ, ಮತ್ತೆ ಒಂದು 10 ನಿಮಿಷ ಬಿಟ್ಕೊಂಡು ಬಂದು ಮತ್ತೆ ಕೂಡ ಪೂಜೆ ಮಾಡ್ತಾರೆ. ಮಾಮೂಲಿ ಸೇಮ್ ಗಂಧ ಕಡ್ಡಿ ಕರ್ಪೂರ ಎಲ್ಲ ಹಾಸಿ ಕಾಯಿ ಹೊಡೆದು ಪೂಜೆ ಮಾಡ್ತಿದ್ದಾರೆ. ಇವಾಗ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಿದ್ದಾರೆ ಮಗಳನ್ನ ಕರ್ಕೊಂಡು. ಪೂಜೆ ಆದಮೇಲೆ ಎಲ್ಲರೂ ಕೂಡ ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು.
ಒಂದು ಅಬ್ಸರ್ವ್ ಮಾಡಿದ್ದೀರಾ ಫ್ರೆಂಡ್ಸ್, ಈ ದೇವ್ರಿಗೆ ಅಂತ ಮಾಡಿರ್ತೀವಲ್ಲ ಅದು ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಯಾವುದೇ ಥರ ಅಡುಗೆ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಅದೇ ಡೈಲಿ ಯೂಸಂಗೆ ಮಾಡಿ ಈ ಥರ ಟೇಸ್ಟ್ ಬರೋಲ್ಲ. ತುಂಬಾ ಚೆನ್ನಾಗಿತ್ತು ಅಡುಗೆ ಕೂಡ. ನಾವು ಊಟ ಎಲ್ಲ ಮಾಡಿಕೊಂಡು ಮಗಳ ಜೊತೆ ಆಟ ಆಡ್ತಾಯಿದ್ವಿ. ಆಮೇಲೆ ಮಗಳು ಒಂದು ಫ್ಲವರ್ ಎತ್ಕೊಂಬಿಟ್ಟು ಎಲ್ಲ ಕಿತ್ತು ಬಿಸಾಕ್ತಾಯಿದ್ಲು. ಅದು ನೋಡ್ಕೊಂಡು ಖುಷಿಯಾಗೆ ಟೈಮ್ ಪಾಸ್ ಮಾಡಿದ್ವಿ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.